ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಈ ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಮುಖ್ಯವಾಗಿರುತ್ತದೆ. ಹಾಗಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವೀಕ್ಷಿಸಿ. ಹಾಗೆಯೇ ಈಗಲೇ ಸಬ್ಸ್ಕ್ರೈಬ್ ಆಗಿ. ಅಧ್ಯಾಯ 1, ಆಧಾರಗಳು. ಆಧಾರಗಳು ಅಂದ್ರೆ ಏನು? ಇಂಗ್ಲಿಷ್ನಲ್ಲಿ ನಾವು ಅದನ್ನ ಸೋರ್ಸಸ್ ಅಂತ ಕರಿತೀವಿ. ಆಧಾರಗಳು ಅಂತ ಹೇಳಿದ್ರೆ ಚರಿತ್ರೆಯ ರಚನೆಗೆ ಬೇಕಾಗುವಂತಹ ಮೂಲ ಸಾಮಗ್ರಿಗಳನ್ನೇ ನಾವು ಆಧಾರಗಳು ಅಂತ ಕರಿತೀವಿ. ಈ ಆಧಾರಗಳು ಏನ್ ಮಾಡುತ್ತೆ, ಪ್ರತಿಯೊಂದು ಕಾಲಮಾನದ ವಿವರಗಳನ್ನ ಅಂದ್ರೆ ಪಾಸ್ಟ್ ಅಲ್ಲಿ ನಡೆದಿರುವಂತಹ ಘಟನೆಗಳನ್ನ ನಮ್ಗೆ ತಿಳಿಸೋದಕ್ಕೆ ನಮ್ಗೆ ಇದು ಸಹಾಯ ಮಾಡುತ್ತೆ. ಗತಿಸಿ ಹೋದಂತ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಧಾರ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿರುತ್ತೆ. ಇತಿಹಾಸವನ್ನ ನಾವು ಒಂದು ದೇಹಕ್ಕೆ ನಾವು ಹೋಲಿಸ್ತೀವಿ. ದೇಹಕ್ಕೆ ಹೇಗೆ ಅಸ್ಥಿಪಂಜರ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೋ ಅದೇ ರೀತಿನೇ ಇತಿಹಾಸಕ್ಕೆ ಆಧಾರ ಅನ್ನುವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಆಧಾರಗಳಿಲ್ಲ ಅಂತ ಹೇಳಿದ್ರೆ ಇತಿಹಾಸವನ್ನ ರಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಂದ್ರೆ ಒಬ್ಬ ಮನುಷ್ಯನಿಗೆ ಹೇಗೆ ಅಸ್ಥಿಪಂಜರ ಅನ್ನುವಂಥದ್ದು ಇಂಪಾರ್ಟೆಂಟು, ಹಾಗೇನೆ ಆಧಾರಗಳಿಗೂ ಕೂಡ ಏನ್ ಇಂಪಾರ್ಟೆಂಟು, ಇತಿಹಾಸ ರಚನೆ ಮಾಡೋದಕ್ಕೆ ಏನ್ ಇಂಪಾರ್ಟೆಂಟು, ಆಧಾರ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಇತಿಹಾಸದಲ್ಲಿ ವಿವರಿಸಲ್ಪಡುವಂತಹ ಎಲ್ಲ ಸಂಗತಿಗಳಿಗೆ ಅಥವಾ ಘಟನೆಗಳಿಗೆ ನಿರ್ದಿಷ್ಟವಾಗಿರುವಂತಹ ಆಧಾರಗಳು ಇರ್ಲೇಬೇಕಾಗತ್ತೆ. ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಆಧಾರಗಳು. ನಮ್ಗೆ ಏನ್ ಗೊತ್ತಿರ್ಬೇಕು ಅಂತ ಹೇಳಿದ್ರೆ ಆಧಾರ ಅನ್ನುವಂಥದ್ದು ಏನು ಅಂತ ಗೊತ್ತಾಯ್ತು. ಆಧಾರಗಳು 2 ವಿಭಾಗಗಳನ್ನ ಒಳಗೊಂಡಿರುತ್ತೆ. ಒಂದು ಸಾಹಿತ್ಯ ಆಧಾರಗಳು, ಇನ್ನೊಂದು ಪ್ರಾಕ್ತನ ಆಧಾರಗಳು. ಸಾಹಿತ್ಯ ಆಧಾರಗಳಂದ್ರೇನು ಮತ್ತೆ ಪ್ರಾಕ್ತನ ಆಧಾರಗಳಂದ್ರೇನು? ಸಾಹಿತ್ಯ ಆಧಾರಗಳು ಅಂತ ಹೇಳಿದ್ರೆ ನಾವು ಇಂಗ್ಲಿಷ್ ನಲ್ಲಿ ಅದನ್ನ ನಾವು ಲಿಟರೇಚರ್ ಸೋರ್ಸಸ್ ಅಂತ ನಾವು ಅದನ್ನ ಕರಿತೀವಿ. ಹಾಗೇನೆ ಪ್ರಾಕ್ತನ ಆಧಾರಗಳು ಅಂತ ಹೇಳಿದ್ರೆ ಆರ್ಕಾಲಜಿಕಲ್ ಸೋರ್ಸಸ್ ಅಂತ ನಾವು ಅದನ್ನ ಕರಿತೀವಿ. ನೋಡಿ, ಈ ಸಾಹಿತ್ಯ ಆಧಾರಗಳಲ್ಲಿ ಒಂದು ದೇಶೀಯ ಸಾಹಿತ್ಯ ಇದೆ, ಇನ್ನೊಂದು ವಿದೇಶಿ ಸಾಹಿತ್ಯವನ್ನ ನಾವು ನೋಡ್ಬೋದು. ದೇಶೀಯ ಸಾಹಿತ್ಯ ಅಂತ ಹೇಳಿದ್ರೆ ನೇಟಿವ್ ಲಿಟರೇಚರ್ ಅಂತ ಹೇಳ್ತೀವಿ. ವಿದೇಶಿ ಸಾಹಿತ್ಯ ಅಂತ ಹೇಳಿದ್ರೆ ಫಾರಿನ್ ಲಿಟರೇಚರ್ ಅಂತ ನಾವು ಅದನ್ನ ಹೇಳ್ತೀವಿ. ಇನ್ನು ಆರ್ಕಾಲಜಿಕಲ್ ಸೋರ್ಸಸ್ ಅಲ್ಲಿ ನೋಡಿದಾಗ ಅಲ್ಲಿ 3 ವಿಧಗಳನ್ನ ನಾವು ನೋಡ್ಬೋದು. ಒಂದು ಶಾಸನಗಳು, ಎರಡನೇದು ನಾಣ್ಯಗಳು, ಮೂರನೇದು ಸ್ಮಾರಕಗಳು. ಶಾಸನಗಳಂದ್ರೆ ಏನು? ನಾವಿದನ್ನ ಇನ್ಸ್ಕ್ರಿಪ್ಷನ್ಸ್ ಅಂತ ಹೇಳ್ತೀವಿ. ನಾಣ್ಯಗಳು ಅಂತ ಹೇಳಿದ್ರೆ ಕಾಯಿನ್ಸ್ ಅಂತ ಹೇಳ್ತೀವಿ. ಸ್ಮಾರಕಗಳು ಅಂತ ಹೇಳಿದ್ರೆ ಮಾನ್ಯುಮೆಂಟ್ಸ್ ಅಂತ ನಾವಿದನ್ನ ಕರಿತೀವಿ. ಈ ರೀತಿ ನಾವು ಆಧಾರಗಳಲ್ಲಿ 2 ಭಾಗಗಳನ್ನ ಮಾಡ್ಕೊಳ್ತೀವಿ. ಸಾಹಿತ್ಯ ಆಧಾರಗಳು, ಇನ್ನೊಂದು ಪ್ರಾಕ್ತನ ಆಧಾರಗಳು ಅಂತ. ಸಾಹಿತ್ಯ ಆಧಾರಗಳಲ್ಲಿ 2 ವಿಧಗಳಿದೆ, ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ. ಪ್ರಾಕ್ತನ ಆಧಾರಗಳಲ್ಲಿ 3 ವಿಧಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಯಾವ್ಯಾವುದು? ಶಾಸನಗಳು, ನಾಣ್ಯಗಳು ಮತ್ತೆ ಸ್ಮಾರಕಗಳು. ಇದು ಗೊತ್ತಿರ್ಬೇಕು, ಬೇಸಿಕ್. ಹಾಗಿದ್ರೆ ದೇಶೀಯ ಸಾಹಿತ್ಯ ಅಂದ್ರೇನು, ವಿದೇಶಿ ಸಾಹಿತ್ಯ ಅಂದ್ರೇನು ಅಲ್ವಾ? ನೋಡಿ, ಮೊದಲನೇದಾಗಿ ದೇಶಿ ಸಾಹಿತ್ಯ ಅಂತ ಹೇಳಿದ್ರೆ ಭಾರತೀಯರಿಂದಲೇ ರಚಿತವಾಗಿರ್ಬೇಕು, ಭಾರತದವರೇ ಅದನ್ನ ಬರ್ದಿರ್ಬೇಕು ಅಂತ ಸಾಹಿತ್ಯವನ್ನ ನಾವೇನಂತ ಕರ್ಕೊಳ್ತೀವಿ? ದೇಶೀಯ ಸಾಹಿತ್ಯ ಅಂತ ನಾವು ಅದನ್ನ ಕರಿತೀವಿ. ಅದೇ ರೀತಿನೇ ಈಗ ಇದಕ್ಕೆ ಒಂದು ಎಕ್ಸಾಂಪಲ್ಸ್ ನಾವು ನೋಡೋ ಹಾಗಿದ್ರೆ ವಿಶಾಖದತ್ತ ಅವರು ಮುದ್ರಾ ರಾಕ್ಷಸವನ್ನ ಬರೀತಾರೆ. ಅದೇ ತರನೇ ಕಲ್ಹಣ ಅವನು ರಾಜತರಂಗಿಣಿಯನ್ನ ಬರೀತಾನೆ. ಅಶ್ವಘೋಷ ಬುದ್ಧ ಚರಿತವನ್ನ ಬರೀತಾನೆ. ಹಾಗೇನೆ ವೆರಿ ಫೇಮಸ್, ಯಾವಾಗ್ಲೂ ಕೇಳ್ತಾ ಇರ್ತಾರೆ ಕ್ವಶನ್ಸ್ ಗಳಲ್ಲಿ, ಕೌಟಿಲ್ಯ ಬರೆದಿರುವಂತದ್ದು ಅರ್ಥಶಾಸ್ತ್ರವನ್ನ. ಬೌದ್ಧ ಸಾಹಿತ್ಯಗಳ ಆದಂತಹ ತ್ರಿಪಿಟಕಗಳು, ಅಮೋಘ ವರ್ಷ ಬರೆದಿರುವಂತಹ ಕವಿರಾಜ ಮಾರ್ಗ,
ಈ ರೀತಿ ಸಾಕಷ್ಟು ಜನರು ಏನಾಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇಶದವರೇ ಮಾಡಿದ್ದಾರೆ, ಅವರು ಸಾಹಿತ್ಯವನ್ನ ರಚನೆ ಮಾಡಿದ್ದಾರೆ. ಇದನ್ನ ನಾವೇನಂತ ಕರ್ಕೊಳ್ತೀವಿ? ದೇಶೀಯ ಸಾಹಿತ್ಯ. ಅಲ್ಲೇ ಇದೆ ಅಲ್ವಾ, ಪದದಲ್ಲೇ ಇದೆ ದೇಶೀಯ ಅಂದ್ರೆ ನಮ್ಮ ದೇಶದವರೇ ಬರ್ತಿರುವಂತದ್ದು. ಹಾಗಿದ್ರೆ ವಿದೇಶಿ ಸಾಹಿತ್ಯ ಅಂದ್ರೆ ಏನು? ವಿದೇಶಿ ಬರಹಗಾರರಾಗಿರ್ಬೋದು, ಪ್ರವಾಸಿಗರು, ವಿದ್ವಾಂಸರು, ಇವರೆಲ್ಲ ರಚಿಸಿರುವಂತಹ ಗ್ರಂಥಗಳಿಗೆ ನಾವೇನಂತ ಕರಿತೀವಿ? ವಿದೇಶಿ ಸಾಹಿತ್ಯ ಅಂತ ನಾವದನ್ನ ಕರಿತೀವಿ. ಅಂದ್ರೆ ಬೇರೆ ದೇಶದವರು ನಮ್ಮ ದೇಶಕ್ಕೆ ಬಂದು ಇಲ್ಲಿ ಅವರು ಏನ್ ಮಾಡ್ತಾರೆ? ಸಾಹಿತ್ಯವನ್ನ ರಚನೆ ಮಾಡ್ತಾರಲ್ಲ, ಅದನ್ನ ನಾವೇನಂತ ಕರ್ಕೊಳ್ತೀವಿ? ವಿದೇಶಿ ಸಾಹಿತ್ಯ ಅಂತ ನಾವದನ್ನ ಕರಿತೀವಿ. ಈಗ ಇದಕ್ಕೂ ಉದಾಹರಣೆಗಳನ್ನ ನೋಡೋ ಹಾಗಿದ್ರೆ, ಮೆಗೋಸ್ತನೆಸ್ ಅವರು ಇಂಡಿಕಾವನ್ನ ಬರೀತಾರೆ. ಉವೆನ್ಸಾಂಗ್ ಸಿಯುಕಿ ಅದನ್ನ ಬರೀತಾರೆ. ಫಾಯಿಯಾನ್ ಘೋಕೋಕಿ ಬರೀತಾರೆ. ಸಿಲೋ ದೀಪವಂಶ ಮತ್ತು ಮಹಾವಂಶವನ್ನವರು ಬರೀತಾರೆ. ಮತ್ತೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಂತಹ ಫಾನಿಯೋ ನ್ಯೂನೆಸ್, ಬಾರ್ಬೂಸ್, ನಿಕೋಲೋ ಕುಂತಿ ಇವರೆಲ್ಲರೂ ಕೂಡ ಸಾಕಷ್ಟು ಕೃತಿಗಳನ್ನ ಏನ್ ಮಾಡಿದ್ದಾರೆ? ರಚನೆಯನ್ನ ಮಾಡಿದ್ದಾರೆ. ಸೊ ಪರೀಕ್ಷೆಗಳಲ್ಲಿ ಯಾವ ವ್ಯಕ್ತಿ ಯಾವ ಕೃತಿಯನ್ನ ರಚನೆ ಮಾಡ್ದ ಅನ್ನುವಂಥದ್ದನ್ನ ಕೇಳ್ತಾ ಇರ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಕೃತಿಗಳು. ಈಗ ನಮ್ಗೆ ಆಧಾರಗಳಲ್ಲಿ ಇರುವಂತಹ ಒಂದು ವಿಧ ಯಾವ್ದದು? ಸಾಹಿತ್ಯ ಆಧಾರಗಳ ಬಗ್ಗೆ ಗೊತ್ತಾಯ್ತು. ಈಗ ಪ್ರಾಕ್ತನ ಆಧಾರಗಳನ್ನ ನೋಡೋಣ. ಈಗ ಆಲ್ರೆಡಿ ಹೇಳ್ದ ಹಾಗೆ ನಾನು ಪ್ರಾಕ್ತನ ಆಧಾರಗಳನ್ನ ಆರ್ಕಾಲಜಿಕಲ್ ಸೋರ್ಸಸ್ ಅಂತ ನಾವದನ್ನ ಕರಿತೀವಿ. ಅಂದ್ರೆ ಸಂಶೋಧನೆ ಮತ್ತು ಉತ್ಖನನಗಳಲ್ಲಿ ದೊರೆತಿರುವಂತಹ ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಮಡಿಕೆ ಕುಡಿಕೆ ಆಗಿರ್ಬೋದು, ಈ ರೀತಿ ಪಳೆಯುಳಿಕೆಗಳನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಪ್ರಾಕ್ತನ ಆಧಾರಗಳು ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಭೂಮಿಯನ್ನ ನಾವು ಹಗಿತೀವಿ ಅಲ್ವಾ? ಹದ್ದಾಗ ಏನಾಗತ್ತೆ? ನಮ್ಗೆ ಯಾವ್ದೋ ರಾಜ ಏನ್ ಮಾಡಿರ್ತಾನೆ, ಶಾಸನಗಳನ್ನೆಲ್ಲ ಬರ್ಸಿರ್ತಾನಲ್ಲ, ಅದೆಲ್ಲ ಭೂಮಿ ಒಳಗಡೆ ಹೂತೋಗ್ಬಿಟ್ಟಿರುತ್ತೆ. ಅಂತ ಶಾಸನಗಳಾಗಿರ್ಬೋದು, ಅಥವಾ ಹಳೆ ಕಾಲದಲ್ಲೆಲ್ಲ ನಾಣ್ಯಗಳೆಲ್ಲ ಇತ್ತಲ್ವಾ, ಸೊ ಅದೆಲ್ಲ ಭೂಮಿ ಒಳಗಡೆ ಹುದ್ಗೋಗಿರುತ್ತೆ. ಅಂತ ನಾಣ್ಯಗಳು ಸಿಗ್ಬೋದು ನಮ್ಗೆ. ಮಡಿಕೆ ಕುಡಿಕೆ ಅಲ್ವಾ, ಅವರೆಲ್ಲ ತಯಾರು ಮಾಡಿರುವಂತ ವಸ್ತುಗಳು ನಮ್ಗೆ ಸಿಗ್ಬೋದು. ಈ ರೀತಿ ವಸ್ತುಗಳೆಲ್ಲ ನಮ್ಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನೇ ನಾವೇನಂತ ಕರ್ಕೊಳ್ತೀವಿ? ಪ್ರಾಕ್ತನ ಆಧಾರಗಳು ಅಂತ ನಾವದನ್ನ ಕರಿತೀವಿ. ಹಾಗಾದ್ರೆ ಪ್ರಾಕ್ತನ ಆಧಾರಗಳಲ್ಲಿ ಈಗ ಆಲ್ರೆಡಿ ಹೇಳಿದ ಹಾಗೆ ವಿಧಗಳಿವೆ ಅಲ್ವಾ? ಸೊ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶಾಸನಗಳು, ಇನ್ಸ್ಕ್ರಿಪ್ಷನ್ಸ್ ಅಂತ ನಾವದನ್ನ ಕರಿತೀವಿ. ಶಾಸನಗಳು ಅಂತ ಹೇಳಿದ್ರೆ ಅದು ಆಯಾ ಕಾಲಮಾನದ ಜೀವಂತ ಮಾಹಿತಿಗಳಾಗಿರುತ್ತೆ. ಯಾವ್ಯಾವ ವ್ಯಕ್ತಿ ಅಂದ್ರೆ ಯಾವ್ಯಾವ ರಾಜ ಅವನ ಕಾಲದಲ್ಲಿ ಶಾಸನಗಳನ್ನ ಬರ್ಸಿರ್ತಾನೋ ಆ ಶಾಸನಗಳ ಒಂದು ಇದರಿಂದ ನಮ್ಗೆ ಏನಾಗತ್ತೆ? ಆ ಒಂದು ಪರಿಸ್ಥಿತಿಗಳು ನಮ್ಗೆ ಗೊತ್ತಾಗತ್ತೆ. ಅಂದ್ರೆ ಅವರು ಹೊಂದಿರುವಂತ ಧರ್ಮ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಆರ್ಥಿಕತೆ ಆಗಿರ್ಬೋದು, ಆಡಳಿತ ಆಗಿರ್ಬೋದು, ಈ ರೀತಿ ಸಾಕಷ್ಟು ಅಂಶಗಳ ಬಗ್ಗೆ ನಮ್ಗೆ ಏನಾಗತ್ತೆ ಅಂತ ಹೇಳಿದ್ರೆ ಶಾಸನಗಳಿಂದ ನಮ್ಗೆ ಮಾಹಿತಿ ಸಿಗುತ್ತೆ. ನಮ್ಮ ದೇಶದಲ್ಲಿ ನಮಗೆ ದೊರೆತಿರುವಂತಹ ಅತ್ಯಂತ ಪ್ರಾಚೀನ ಶಾಸನ ಯಾವುದು ಅಂತ ಪರೀಕ್ಷೆಗಳಲ್ಲಿ ಕೇಳ್ಬೋದು. ನಮ್ಗೆ ಗೊತ್ತಿರ್ಬೇಕು, ನಮ್ಮ ದೇಶದಲ್ಲಿ ನಮ್ಗೆ ದೊರೆತಿರುವಂತಹ ಅತ್ಯಂತ ಪ್ರಾಚೀನ ಶಾಸನ ಅಂತ ಹೇಳಿದ್ರೆ ಅದು ಮೌರ್ಯ ಚಕ್ರವರ್ತಿ ಆದಂತಹ ಅಶೋಕ ಹೊರಡಿಸಿರುವಂತಹ ಶಾಸನ ಆಗಿರುತ್ತೆ. ಇವನು ಕಲ್ಲಿನ ಕಂಬಗಳ ಮೇಲೆಲ್ಲ ಕೂಡ ಶಾಸನವನ್ನ ಕೆತ್ತಿಸ್ತಾ ಇದ್ದಂತೆ. ಇವನ ಶಾಸನಗಳು ಭಾರತದಲ್ಲಿ ಏನಾಗಿದೆಯಂತೆ ಹಲವಾರು ಕಡೆ ಏನಾಗಿದೆ ದೊರೆತಿದೆ. ನೋಡಿ ಗೊತ್ತಿರ್ಬೇಕು ನಮ್ಗೆ ಯಾವ ಲಿಪಿಯನ್ನ ಒಳಗೊಂಡಿತ್ತು ಅಂತ ಹೇಳಿದ್ರೆ ಬ್ರಾಹ್ಮಿ ಲಿಪಿಯನ್ನ ಒಳಗೊಂಡಿರುತ್ತೆ, ಮತ್ತೆ ಇದು ಪ್ರಾಕೃತ ಭಾಷೆಯನ್ನ ಇದು ಒಳಗೊಂಡಿರುತ್ತೆ. ಅದರ ಜೊತೆಗೆ ಗ್ರೀಕ್ ಭಾಷೆ ಆಗಿರ್ಬೋದು, ಹರಮಿಕ್ ಭಾಷೆ, ಕರೋಷ್ಟಿ ಭಾಷೆಗಳಲ್ಲಿಯೂ ಕೂಡ ಶಾಸನಗಳು ನಮ್ಗೆ ದೊರೆತಿದೆ. ಗೊತ್ತಿರ್ಬೇಕು, ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಇದು ಯಾವ ಭಾಷೆಗಳಲ್ಲಿ ಯಾವ ಲಿಪಿಯಲ್ಲಿ ಶಾಸನಗಳನ್ನ ಅಶೋಕ ಕೆತ್ತಿಸ್ತಾ ಇದ್ಯಾ ಅನ್ನುವಂಥದ್ದು ಗೊತ್ತಿರ್ಬೇಕು. ಹಾಗಾದ್ರೆ ಇದು ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿದೆ ಅಶೋಕನ ಶಾಸನ, ಅದು ಎಲ್ಲಿ ಅಂತ ಕೇಳ್ತಾ ಇರ್ತಾರೆ. ಸೊ ಗೊತ್ತಿರ್ಬೇಕಾಗತ್ತೆ ನಮ್ಗೆ, ಅದು ಕರ್ನಾಟಕದ ಮಸ್ಕಿ ಮತ್ತೆ ಬ್ರಹ್ಮಗಿರಿಗಳಲ್ಲಿ ಇದು ಸಿಕ್ಕಿದೆ.
ನೋಡಿ, ವೆರಿ ಇಂಪಾರ್ಟೆಂಟ್. ಕನ್ನಡ ಭಾಷೆಯಲ್ಲಿ ದೊರೆತಿರುವಂತಹ ಶಾಸನ ಯಾವುದು ಅಂತ ಕೇಳ್ತಾ ಇರ್ತಾರೆ. ಸೊ ಗೊತ್ತಿರ್ಬೇಕು ನಮ್ಗೆ ಯಾವ್ದು ಅದು ಶಾಸನ. ಎಸ್, ಅಲ್ಮಿಡಿ ಶಾಸನ ಆಗಿರುತ್ತೆ. ಈ ಅಲ್ಮಿಡಿ ಶಾಸನ ಇದೆಯಲ್ಲ, ಇದು ಕದಂಬ ಮನೆತನಕ್ಕೆ ಸೇರಿದಂತಹ ಕಾಕುತ್ಸವರ್ಮನ ಆಡಳಿತದಲ್ಲಿ ರಚಿಸಿರುವಂತಹ ಒಂದು ಶಾಸನ ಆಗಿರುತ್ತೆ. ಗೊತ್ತಿರ್ಬೇಕು, ಇದು ಕದಂಬ ಮನೆತನಕ್ಕೆ ಸೇರಿದೆ. ಕದಂಬ ಮನೆತನ ಅಂತ ಹೇಳಿದ್ರೆ ಅದು ಕಾಕುತ್ಸವರ್ಮ ರಾಜನಿಗೆ ಸಂಬಂಧಪಟ್ಟಂತಹ ಆಡಳಿತ ಅವಧಿಯಲ್ಲಿ ಇದು ರಚಿತವಾಗಿದೆ ಅನ್ನುವಂಥದ್ದು ಗೊತ್ತಿರ್ಬೇಕು. ಇನ್ನು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದು ನಾಣ್ಯಗಳ ಅಧ್ಯಯನ. ನೋಡಿ, ನಾಣ್ಯಗಳು ತುಂಬಾ ಇಂಪಾರ್ಟೆಂಟು. ಏನಕ್ಕೆ ಅಂತ ಹೇಳಿದ್ರೆ ನಾಣ್ಯಗಳ ಒಂದು ಸ್ವರೂಪ ಆಗಿರ್ಬೋದು, ಅದರ ವಿಕಾಸ ಆಗಿರ್ಬೋದು, ಬೆಳವಣಿಗೆಯ ಮೇಲೆ ತಿಳಿಸಿಕೊಡುವಂತಹ ಅಧ್ಯಯನವೇ ನಾಣ್ಯ ಅಧ್ಯಯನ ಅಂತ ಕರ್ಕೊಳ್ತೀವಿ. ಈಗ ಬೇರೆ ಬೇರೆ ರಾಜರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಬೇರೆ ಬೇರೆ ಲೋಹಗಳಿಂದ ಏನ್ ಮಾಡ್ತಾ ಇದ್ರು, ನಾಣ್ಯಗಳನ್ನ ಟಂಕಿಸ್ತಾ ಇದ್ರು ಅಲ್ವಾ. ಸೊ ಇದರಿಂದ ಏನ್ ಗೊತ್ತಾಗ್ತಿತ್ತು ಅಂತ ಹೇಳಿದ್ರೆ ಆ ರಾಜ ಯಾವ ರೀತಿ ಆಡಳಿತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದ ಅಲ್ವಾ, ಯಾವ ಕಾಲಘಟ್ಟಗಳಲ್ಲಿ ಇರ್ತಾ ಇದ್ದ ಅಲ್ವಾ. ಒಂದು ಕಾಯಿನ್ ಇಟ್ಕೊಂಡು ನೋಡಿದ್ರೆ ಗೊತ್ತಾಗತ್ತೆ ಅಲ್ವಾ, ಅಲ್ಲಿ ಕಾಲಘಟ್ಟ ಕೊಟ್ಟಿರ್ತಾರೆ, ಭಾಷೆಗಳನ್ನ ಕೊಟ್ಟಿರ್ತಾರೆ ಅಲ್ವಾ. ಸೊ ಈ ರೀತಿ ಮತ್ತೆ ಈಗ ಈಗ ನಾವು ರಾಜರನ್ನ ನೋಡಿದಾಗ ಕೆಲವರು ಏನಾಗಿರ್ತಾರೆ, ಅವರು ಬೆಳ್ಳಿ ನಾಣ್ಯವನ್ನ ಅಲ್ವಾ ಮತ್ತೆ ಚಿನ್ನದ ನಾಣ್ಯವನ್ನೆಲ್ಲ ಕೂಡ ಟಂಗಿಸಿರ್ತಾರೆ. ಅಂದ್ರೆ ಅವರ ಆರ್ಥಿಕ ಪರಿಸ್ಥಿತಿ ಮೇಲೆ ಕೂಡ ನಾವು ಅದನ್ನ ನೋಡ್ಬೋದಾಗಿರುತ್ತೆ. ಹೀಗೆ ಅವರ ಒಂದು ಧರ್ಮ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಅವ್ರು ಯಾವ ರೀತಿಯ ಆಡಳಿತವನ್ನ ನಡೆಸ್ತಾ ಇದ್ರು ಅನ್ನುವಂಥದ್ದು, ಅಥವಾ ಒಂದು ಸಮಾಜದ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದು, ಅವರ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಇದೆಲ್ಲವನ್ನ ತಿಳಿಸ್ಕೊಡುತ್ತೆ ನಾಣ್ಯಗಳು. ಹಾಗಾಗಿ ನಾಣ್ಯ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದ್ರೆ ಸ್ಮಾರಕಗಳ ಕಥೆ ಏನು? ಸ್ಮಾರಕಗಳು ಅಂತ ಹೇಳಿದ್ರೆ ಕಾಲದಿಂದ ಕಾಲಕ್ಕೆ ಮನುಷ್ಯನ ಒಂದು ಸಾಧನೆ ಏನಾಗತ್ತೆ ಅಂತ ಹೇಳಿದ್ರೆ ತಿಳಿಯೋದಕ್ಕೆ ನಮ್ಗೆ ಇದು ಸಹಾಯ ಆಗತ್ತೆ. ಅಂದ್ರೆ ಯಾವುದನ್ನ ನಾವು ಸ್ಮಾರಕಗಳು ಅಂತ ಕರ್ಕೊಳ್ತೀವಿ, ಮಾನ್ಯುಮೆಂಟ್ಸ್ ಅಂತ ಕರ್ಕೊಳ್ತೀವಿ ಅಂತ ಹೇಳಿದ್ರೆ ಸ್ತೂಪಗಳಾಗಿರ್ಬೋದು, ಬಸದಿಗಳು, ದೇವಸ್ಥಾನಗಳು, ಚೈತ್ಯಾಲಯಗಳು, ಮತ್ತೆ ಕೋಟೆಗಳಾಗಿರ್ಬೋದು, ಅರಮನೆಗಳಾಗಿರ್ಬೋದು ಆಯ್ತಾ. ಇದೆಲ್ಲವೂ ಕೂಡ ಏನಾಗತ್ತೆ ಅಂತ ಹೇಳಿದ್ರೆ ಸ್ಮಾರಕಗಳ ಗುಂಪಿಗೆ ಅದು ಸೇರುತ್ತೆ. ಹಾಗಾದ್ರೆ ಸ್ಮಾರಕಗಳಿಂದ ಏನ್ ಉಪಯೋಗ ಆಗಿದ್ರೆ ನೋಡಿ, ಸ್ಮಾರಕಗಳು ಅನ್ನುವಂಥದ್ದು ಅವತ್ತಿನ ಟೆಕ್ನಾಲಜಿ ಹೇಗಿತ್ತು, ತಂತ್ರಜ್ಞಾನ ಹೇಗಿತ್ತು, ಸಿವಿಲೈಸೇಷನ್ ಅಂತ ಹೇಳ್ತೀವಿ, ನಾಗರಿಕತೆ ಹೇಗಿತ್ತು, ಮತ್ತೆ ಅವರ ಒಂದು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು, ಇದೆಲ್ಲವನ್ನು ನಮ್ಗೆ ತಿಳಿಸ್ಕೊಡುತ್ತೆ ಯಾವುದು, ಸ್ಮಾರಕಗಳು. ಮತ್ತೆ ಆ ರಾಜರುಗಳ ಒಂದು ಸಾಧನೆ ಹೇಗಿತ್ತು ಅನ್ನುವಂಥದ್ದನ್ನ ಪ್ರತಿಬಿಂಬಿಸುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ಅಶೋಕನ ಸ್ತಂಭಗಳಾಗಿರ್ಬೋದು, ಅಜಂತ, ಎಲ್ಲೋರ, ಎಲಿಫೆಂಟ ಗುಹೆಗಳ ಒಂದು ಶಿಲ್ಪಗಳಾಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಬರುವಂತಹ ಐಹೊಳೆ ಆಗಿರ್ಬೋದು, ಬಾದಾಮಿ, ಪಟ್ಟದಕಲ್ಲು, ಇದೆಲ್ಲವೂ ಕೂಡ ಏನಾಗತ್ತೆ ಅಂತ ಹೇಳಿದ್ರೆ ಅವತ್ತಿನ ಒಂದು ಪರಿಸ್ಥಿತಿ ಹೇಗಿತ್ತು ಅಂತ ನಮ್ಗೆ ತಿಳ್ಕೊಳ್ಳೋದಕ್ಕೆ ಸುಲಭ ಆಗತ್ತೆ. ಇವುಗಳನ್ನ ನಾವು ಅಧ್ಯಯನವನ್ನ ಮಾಡೋದ್ರಿಂದ ಅವತ್ತಿನ ಒಂದು ಧರ್ಮದ ಪರಿಸ್ಥಿತಿ ಹೇಗಿತ್ತು ಅಂತ ನಾವು ತಿಳ್ಕೊಬಹುದು, ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅಂತ ತಿಳ್ಕೊಬಹುದು, ಸಾಮಾಜಿಕ ಆರ್ಥಿಕ ಬದುಕು ತಿಳಿಯೋದಕ್ಕೆ ನಮ್ಗೆ ಏನಾಗತ್ತೆ, ಪರೋಕ್ಷವಾಗಿ ಇದು ಸಾಧ್ಯ ಮಾಡಿಕೊಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಅದು ಮೌಖಿಕ ಆಧಾರಗಳು. ಮೌಖಿಕ ಅಂದ್ರೆ ಏನು, ಓರಲ್ ಅಂತ ಹೇಳ್ತೀವಿ ಅಲ್ವಾ. ಸೊ ಓರಲ್ ಸೋರ್ಸಸ್ ಅಂದ್ರೆ ಏನು ನೋಡಿ, ಮನುಷ್ಯ ತನ್ನ ಅನುಭವಗಳಾಗಿರ್ಬೋದು, ನೆನಪುಗಳಾಗಿರ್ಬೋದು, ಇದನ್ನೆಲ್ಲ ಹಾಡುಗಳ ಮುಖಾಂತರ, ಕಾವ್ಯಗಳ ಮುಖಾಂತರ, ಲಾವಣಿಗಳ ಮುಖಾಂತರ ಏನ್ ಮಾಡ್ತಾ ಇದ್ರು, ಅವರು ಮೌಖಿಕವಾಗಿ ಅಂದ್ರೆ ಬಾಯಿಂದ ಬಾಯಿಗೆ ಏನ್ ಮಾಡ್ತಾ ಅಂದ್ರೆ ಅವರು ಹಾಡ್ತಾ ಇದ್ರು. ಆ ಹಾಡು ಒಬ್ರಿಂದ ಇನ್ನೊಬ್ರಿಗೆ ಏನಾಗ್ತಿತ್ತು, ಹರಡ್ಕೊಂಡು ಅದು ಹೋಗ್ತಾ ಇತ್ತು. ಅಂದ್ರೆ ತಲೆಮಾರಿಂದ ತಲೆಮಾರಿಗೆ ಉಳಿಸಿಕೊಂಡೋದು ಬಂತು. ಅಂದ್ರೆ ಇಲ್ಲಿ ಎಲ್ಲೂ ಕೂಡ ನಮ್ಗೆ ಲಿಖಿತ ಪರಂಪರೆ ಅನ್ನುವಂಥದ್ದು ಇರೋದಿಲ್ಲ. ಇದು ಲಿಖಿತ ಪರಂಪರೆ ಆರಂಭ ಆಗೋದಕ್ಕಿಂತ ಮುಂಚೆ ನಮ್ಮಲ್ಲಿ ಇದ್ದಿದ್ದು ಮೌಖಿಕ ಪರಂಪರೆ ಅಂದ್ರೆ ಓರಲ್ ಇತ್ತು. ಅವಾಗ ಬಾಯಿಂದ ಬಾಯಿಗೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಆ ಒಂದು ಅನುಭವ, ನೆನಪುಗಳೆಲ್ಲವೂ ಕೂಡ ಈ ಹಾಡು, ಕಾವ್ಯ, ಲಾವಣಿಗಳ ಮುಖಾಂತರನೇ ಅದು ಹೋಗ್ತಾ ಇತ್ತು. ಅದನ್ನ ನಾವು ಮೌಖಿಕ ಆಧಾರಗಳು ಅಂತ ಕರ್ಕೊಳ್ತೀವಿ. ಈಗ ಎಷ್ಟು ಜನಪದ ಗೀತೆಗಳಿದೆ ಅಲ್ವಾ. ಸೊ ಅದೆಲ್ಲವೂ ಕೂಡ ಯಾವ ಸೋರ್ಸಸ್ ಆಗಿರುತ್ತೆ ಅಂತ ಹೇಳಿದ್ರೆ
ಮೌಖಿಕ ಆಧಾರಗಳು. ಫಾರ್ ಎಕ್ಸಾಂಪಲ್ ಈಗ ಚಾಮುಂಡೇಶ್ವರಿ ಆಗಿರ್ಬೋದು, ನಂಜುಂಡೇಶ್ವರ ಆಗಿರ್ಬೋದು ಅಲ್ವಾ, ಇದೆಲ್ಲ ಒಂದು ಕಥೆಗಳನ್ನ ನಾವು ತಗೊಳ್ತೀವಿ ಅಲ್ವಾ, ಇದೆಲ್ಲ ಯಾವ ಸೋರ್ಸಸ್? ಇವೆಲ್ಲ ಏನಾಗಿರುತ್ತೆ? ಮೌಖಿಕ ಆಧಾರಗಳು ಆಗಿರುತ್ತೆ. ಹಾಗಿದ್ರೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಐತಿಹ್ಯಗಳು. ಐತಿಹ್ಯ ಅಂದ್ರೆ ಏನು? ಸ್ಥಳ ಪುರಾಣ ಅಂತ ನಾನು ಕರ್ಕೊಳ್ತೀವಿ ಅಲ್ವಾ. ಸೊ ನೋಡಿ, ಸ್ಥಳ ಪುರಾಣಗಳು ಅಂತ ನಾನು ತಗೊಂಡಾಗ ಇಲ್ಲಿ ಯಾವುದೇ ವ್ಯಕ್ತಿ ಆಗಿರ್ಬೋದು, ಘಟನೆ ಆಗಿರ್ಬೋದು, ಪರಂಪರೆಗಳಾಗಿರ್ಬೋದು, ಇದರನ್ನ ಕುರಿತು ಮಾಹಿತಿಯನ್ನ ನೀಡ್ತಾ ಇದೆ ಅಂತ ಹೇಳಿದ್ರೆ ಅದನ್ನೇ ನಾವೇನಂತ ಕರ್ಕೊಳ್ತೀವಿ? ಐತಿಹ್ಯ, ಸ್ಥಳ ಪುರಾಣ ಅಂತ ನಾವು ಅದನ್ನ ಕರಿತೀವಿ. ಇದು ಒಂದು ಚರಿತ್ರೆಯನ್ನ ಅಧ್ಯಯನ ಮಾಡೋದಕ್ಕೆ ನಮ್ಗೆ ನೇರ ಮಾಹಿತಿ ಸಿಗೋದಿಲ್ಲ. ವೆರಿ ಇಂಪಾರ್ಟೆಂಟ್, ನೇರ ಮಾಹಿತಿ ನಮ್ಗೆ ಇದು ಸಿಗೋದಿಲ್ಲ. ಇದು ಪರೋಕ್ಷ ಮಾಹಿತಿಗಳಿಂದ ನಮ್ಗೆ ಇದು ಸಿಗುವಂತದ್ದು. ಯಾವುದೇ ಸ್ಥಳಗಳ ಬಗ್ಗೆ ನಮ್ಗೆ ಒಂದಷ್ಟು ಪುರಾಣಗಳಿರ್ತಾವಲ್ವಾ, ಈಗ ಆಲ್ರೆಡಿ ಹೇಳ್ತೆ ನಾನು, ನಂಜುಂಡೇಶ್ವರ, ಚಾಮುಂಡೇಶ್ವರಿ ಅಂತ ಈ ತರ ಒಂದಷ್ಟು ಸ್ಥಳಗಳ ಬಗ್ಗೆ ಏನಾಗುತ್ತೆ ನಮ್ಗೆ ಮಾಹಿತಿ ಸಿಗ್ತಾ ಇರುತ್ತಲ್ಲ, ಅದು ಸ್ಥಳ ಪುರಾಣ ಆಗತ್ತೆ. ಸೊ ಹೋರಲ್ ಅಂತ ಹೇಳಿದ್ರೆ ಅಲ್ಲಿ ಹಾಡುಗಳಾಗಿರ್ಬೋದು, ಕಾವ್ಯಗಳಾಗಿರ್ಬೋದು, ಅಥವಾ ಲಾವಣಿಗಳ ರೂಪದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಮಾಹಿತಿ ಅನ್ನುವಂಥದ್ದು ಸಿಗುವಂತದ್ದಾಗಿರುತ್ತೆ. ಸಮಾಜದ ನಂಬಿಕೆಯನ್ನ ನಮ್ಗೆ ಇದು ತಿಳಿಸ್ಕೊಡುತ್ತೆ ಐತಿಹ್ಯಗಳು. ಧಾರ್ಮಿಕ ಸ್ಥಳಗಳನ್ನ ಕುರಿತಂತೆ ಸ್ಥಳ ಪುರಾಣಗಳನ್ನ ನಾವಿವತ್ತು ನೋಡ್ಬೋದಾಗಿರುತ್ತೆ. ಸೊ ಹೀಗೆ ನಾವು ಆಧಾರ ಅಂದ್ರೇನು, ಆಧಾರಗಳಲ್ಲಿರುವಂತಹ ವಿಧಗಳು, ಮತ್ತೆ ಅದ್ರ ಒಳಗಡೆ ಬರುವಂತಹ ಕೃತಿಗಳ ಬಗ್ಗೆ ಎಲ್ಲ ಕೂಡ ನೋಡಿದ್ವಿ. ವೆರಿ ಇಂಪಾರ್ಟೆಂಟ್ ಇಲ್ಲಿ ನೀಡಿರುವಂತಹ ಮಾಹಿತಿಗಳು.